ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಹೊರಗುತ್ತಿಗೆ ನೌಕರರನ್ನು ನೇಮಕ ಮಾಡೋಕ್ಕೆ 2018ಕ್ಕಿಂತ ಮುಂಚೆ ಆಯಾ ಪ್ರಾಧಿಕಾರಕ್ಕೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂತಲ್ಲ ಥ್ರೂಔಟ್ ಕರ್ನಾಟಕದ ಎಲ್ಲ ಪ್ರಾಧಿಕಾರಗಳಿಗೂ ಸರ್ಕಾರ ಅನುಮತಿ ಕೊಟ್ಟಿರ್ತದೆ. ಅಂದರೆ ಸಪೋಸ್ ಇವಾಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಪರ್ಮನೆಂಟ್ ಎಂಪ್ಲಾಯ್ 66 ಜನ ಇದ್ದಾರೆ ಅಂತ ತಿಳ್ಕೊಳ್ಳೋಣ. 66 ಜನದಲ್ಲಿ 6 ಜನ ಏನಾದ್ರೂ ಇನ್ ಕೇಸ್ ರಿಟೈರ್ ಆದರು ಇಲ್ಲಾರೇನೋ ಕಾಲವಾದರು ಅಂತಂದರೆ 6 ಪೋಸ್ಟ್ ಖಾಲಿ ಆಗುತ್ತೆ. ಆ 6 ಪೋಸ್ಟ್ ಅಷ್ಟೇ 6 ಪೋಸ್ಟ್ ಖಾಲಿ ಆಗಿದೆ, ಹೊರಗುತ್ತಿಗೆ ನೌಕರನ್ನ ತಗೋತೀವಿ ಅಂತ ಹೇಳಿ ಸರ್ಕಾರದ FD ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಇವರು ಅರ್ಜಿ ಕಳಿಸಿ, ಅಂದರೆ ಇವರು ವಿನಂತಿ ಕಳಿಸ್ಬೇಕು, ರಿಕ್ವೆಸ್ಟ್ ಕಳಿಸಿ ಫೈನಾನ್ಸಿಂದ ಅಪ್ರೂವಲ್ ತೊಗೊಂಡಾದ್ಮೇಲೆ ಆ 6 ಜನನೂ ತಗೋಬೇಕು, ಡೈರೆಕ್ಟಾಗಿ ತೊಗೊಳಂಗಿಲ್ಲ. ಆದರೆ ಇವರೇನು ಮಾಡ್ತಾರೆ, 2018ಕ್ಕಿಂತ ಮುಂಚೆ ಏನು ಮಾಡಿದ್ರು, ಎದ್ದುವತ್ತದು ಅವ್ರು ಇಷ್ಟ ಬಂದಂಗೆಲ್ಲ ತುಂಬ್ಕೊತಲೇ ಇದ್ದರು. 2018 ಏನು ಮಾಡ್ತಾರೆ, ಇವ್ರ ಆಟಿಟ್ಯೂಡು ಇವ್ರು ಥ್ರೂಔಟ್ ಕರ್ನಾಟಕದಲ್ಲಿ ಈ ಥರ ನಡೆದಿರೋದು. ಇವ್ರ ಆಟಿಟ್ಯೂಡ್ ಎಲ್ಲ ಅಬ್ಸರ್ವ್ ಮಾಡಿದಂಥ ಸರ್ಕಾರ ಏನು ಮಾಡ್ತದೆ, ಇವ್ರಿಗೆ ಕೊಟ್ಟಿದ್ದಂಥ ಪವರ್ನ 29/12/2018 ವಿತರಣೆ ಮಾಡ್ಕೊತದೆ. ಇನ್ನು ಮುಂದೆ ಯಾವುದೇ ಇವ್ರನ್ನ ನೀವು ನೇಮಕ ಮಾಡ್ಕೊಂಡು ಹೌದು, ಸರ್ಕಾರನೇ ನೀವು ಏನು ಈಗ ಖಾಲಿ ಎಷ್ಟು ಜನ ನಿವೃತ್ತಿ ಹೊಂದಿರ್ತಾರೆ ಇಲ್ಲ ಎಷ್ಟು ಜನ ಸಾವಾಗಿರ್ತಾರೆ ಅಷ್ಟು ಜನದ ಮಾತ್ರ ನೀವು ನಮಗೆ ರಿಕ್ವೆಸ್ಟ್ ಕಳಿಸಿ, ನಾವು ನಿಮಗೆ ಅನುಮತಿ ಕೊಟ್ಟಾದ್ಮೇಲೆ ಸೇರಿಸ್ಕೋಬೇಕು ನಿಮ್ಮ ಇಷ್ಟ ಬಂದಾರ ಅಂತ ಹೇಳುತ್ತೆ. ಆದರೆ ಇವ್ರು ಹಾಗೆ ಮಾಡಲ್ಲ. ಇವ್ರೇನು ಮಾಡ್ತಾರೆ, 2018 ಆದೇಶ ಬಂದ್ರೂ ಸಹ ಆ ಆದೇಶದ ಕಾಪಿ ಇವ್ರಿಗೆ ರಿಸೀವ್ ಆಗಿದ್ರು ಸಹ ಎದ್ವತ್ತದ ಇವ್ರು ಇಷ್ಟ ಬಂದಂಗೆಲ್ಲ ಸೇರಿಸ್ಕೊಂಡವ್ರೆ. ಈಗ ಅಲ್ಲಿಂದ ಇಲ್ಲಿವರೆಗೂ ಇವರೇ ಕೊಟ್ಟಂತಹ ಮಾಹಿತಿ ಪ್ರಕಾರ ಫೆಬ್ರವರಿ ತಿಂಗಳಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ ಆಯುಕ್ತರಿಗೆ ಏನು ವೆಂಕಟಾಚಲಪತಿ ಅವರಿಗೆ 194 ಜನ ಹೆಚ್ಚುವರಿಯಾಗಿದ್ದಾರಲ್ಲ, ಒಟ್ಟು 94 ಜನ ಹೆಚ್ಚುವರಿಯಾಗಿದ್ದಾರಂತೆ. ಆ ಹೆಚ್ಚುವರಿ ಇರೋರನ್ನ ಹಿಂಗೆ ಹೆಚ್ಚುವರಿ ತೊಗೊಂಡಿದ್ದೀವಿ, ಹೆಚ್ಚುವರಿ ಇದೆ, ಇವ್ರಿಗೆ ಏನು ಮಾಡೋದು ಅಂತ ಹೇಳಿ ಇವ್ರು ಈಗ ಕಳಿಸವ್ರೆ. ಅಲ್ಲಿಂದ ಸರ್ಕಾರ ಏನು ಮಾಡ್ತದೆ, ಆಯುಕ್ತ ವೆಂಕಟಾಚಲಪತಿಯವರು 94 ಜನ ಏನು ಸರ್ಕಾರದ ಮಾರ್ಗಸೂಚಿ ಏನಿತ್ತು, ಆದೇಶ ಏನಿತ್ತು, ಅದನ್ನು ಉಲ್ಲಂಘನೆ ಮಾಡಿ ನೀವು ನೇಮಕ ಮಾಡ್ಕೊಂಡಿರೋದು ಇವ್ರನ್ನ ತಕ್ಷಣದಿಂದಲೇ ಇವ್ರನ್ನ ರದ್ದು ಮಾಡಿ ಅಂತ ವಾಪಸ್ಸು ಇದು ಮಾಡಿ ಅಂತ ಹೇಳ್ತದೆ. ಸರಿ ಆಯಿತು ಸರ್, ಫೆಬ್ರವರಿ 17ನೇ ತಾರೀಕು ಆದೇಶ ಬಂದತ್ತಲ್ಲ ಸರ್, 2018 ಮರೆತು ಬಿಡೋಣ, 2020 ಮರೆತು ಬಿಡೋಣ ಸರ್. 18ರಲ್ಲಿ ಇದೇ ಈ ವರ್ಷ 25ರಲ್ಲಿ ಆದೇಶ ಬಂದಿದ್ದಲ್ಲ ಸರ್, ಫೆಬ್ರವರಿ 17 ಇಲ್ಲಿವರೆಗೂ ಯಾಕೆ ಸರ್ ಅವ್ರನ್ನ ಇಟ್ಕೊಂಡಿದ್ರಿ? ಹಾಗಾದರೆ ಅಂದರೆ ಇಡಿಗೆ, ಲೋಕಾಯುಕ್ತಕ್ಕೆ, ಆಯೋಗಕ್ಕೆ ಎಲ್ಲ ದಾಖಲೆಗಳು ಜೆರಾಕ್ಸ್ ಮಾಡಬೇಕು, ಇವ್ರ ಕಾಲಲ್ಲಿ ತೋರಿಸಿದ ಕೈಯಲ್ಲಿ ಕೆಲಸ ಮಾಡಿಸ್ಕೋಬೇಕು. ಎಲ್ಲ ಕೆಲಸ ಮಾಡಿಸ್ಕೊಂಡು ಎಲ್ಲನೂ ಕೊಟ್ಟಾಯ್ತು, ಮಾಹಿತಿ ಕೊಟ್ಟಾಯಿತು, ಇಡಿ ಅವ್ರಿಗೆ ಕೊಟ್ಟಾಯಿತು, ಲೋಕಾಯುಕ್ತ ಕೊಟ್ಟಾಯಿತು, ಎಲ್ಲ ಕ್ಲಿಯರ್ ಆಯ್ತಲ್ಲ. ಇವಾಗ ಇವ್ರಿಗೆ ಅವಶ್ಯಕತೆ ಏನಿದೆ, ಇವ್ರದ್ದು ಬೇಕಿಲ್ಲ, ಹೊರಗಡೆ ಕಳಿಸ್ಬೇಕು ಅಂತೇಳಿ ಈಗ ಮಂತ್ ಎಂಡಲ್ಲಿ ಇದು ಪ್ರೋಸೆಸ್ ಸ್ಟಾರ್ಟ್ ಮಾಡಿ ಈಗ ಒಂದು 3-4 ಇವರೇನೆ ಡೇಟಾ ಎಂಟ್ರಿ ಮತ್ತೆ ಇವರೇನೆ ಸೇರ್ಕೊಂಡಂಗೆ 94 ಜನ ಇದ್ದಾರೆ. ಅದರಲ್ಲಿ 7 ಜನ ಅಷ್ಟೇ ಎಲಿಜಿಬಲ್ ಅಂತ, 7 ಜನ ಮಾತ್ರ ಉಳಿಸ್ಕೋಬೇಕಂತೆ, ಇನ್ನಿದ್ದಾರೆಲ್ಲ ಹೊರಗಡೆ ಕಳಿಸ್ಬೇಕು. ಅಂದ್ರೆ ಇಷ್ಟು ಸಹ ಯಾಕೆ ಇನ್ನ ಅವ್ರನ್ನೆಲ್ಲ ಉಳಿಸ್ಕೊಂಡ್ರು ಅಂತ 97 ಅದನ್ನೇ ಹೇಳ್ತಾ ಇರೋದು. ಅಲ್ಲಿಗೆ ಅಧಿಕಾರಿಗಳದು ಅಂದ್ರೆ ಅಂಧ ದರ್ಬಾರ್ನ ಸರ್ಕಾರದ ಆದೇಶಕ್ಕೆ ಬೆಲೆ ಇಲ್ವಾಗಾರೆ ಹಂಗಾರೆ ಅಲ್ಲಿಂದ 2018ರಿಂದ ಇಲ್ಲಿವರೆಗೂ ಯಾವ್ಯಾವ ಅಧಿಕಾರಿಗಳು ಇರ್ಬೋದು, ಕಮಿಷನರ್ ಇರ್ಬೋದು, ಸೆಕ್ರೆಟರಿ ಇರ್ಬೋದು, ಮತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು, ಚೀಫ್ ಫೈನಾನ್ಸ್ ಆಫೀಸರ್ ಇರ್ಬೋದು, ಎಲ್ಲರದ್ದು ಕರ್ತವ್ಯ ಲೋಪ ಅಲ್ವಾ ಈಗ ಸರ್ಕಾರ. ಮತ್ತೆ ಅವ್ರ ಮೇಲೆ ಕ್ರಮ ತಗೋಬೇಕಲ್ಲ. ಈಗಾಗಲೇ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿದ್ದಾರೆ ತಾನೆ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಲಿ, ಅವ್ರ ಮೇಲೆ ಅವ್ರ ಸ್ಯಾಲ್ರಿನೆಲ್ಲ ವಸೂಲಿ ಮಾಡಲಿ. ಈಗ ಫೆಬ್ರವರಿ 2025 17ನೇ ತಾರೀಕಿಗೆ ಬಂದಿರಬೇಕಾದ್ರೆ ಸರ್ ಇಲ್ಲಿವರೆಗೂ ಯಾಕೆ ಇಟ್ಕೊಂಡ್ರಿ ಸರ್? 2.5 ತಿಂಗಳು ಸಂಬಳ ಕೊಟ್ಟಿಲ್ಲ ಸರ್. ಇಲ್ಲಿವರೆಗೂ ಸಂಬಳ ಕೊಡೋಕ್ಕೆ ಇವ್ರ ಯೋಗ್ಯತೆ ಯಾಕೆ ಇಲ್ಲ? ಫೈನಾನ್ಸರ್ ಒಪ್ಕೋತಾ ಇಲ್ಲ ಕೊಡಕ್ಕೆ ಬರೋದಿಲ್ಲ ನಮಗೆ. ಸರ್ಕಾರ ಹಿಂಗೆ ಫೆಬ್ರವರಿ 17ನೇ ತಾರೀಕು ಆದೇಶ ಮಾಡಿದ್ದೆ, ನಾವೀಗ ಕೊಡೋಕ್ಕಾಗಲ್ಲ ದುಡ್ಡು ಅಂತಲೇ 2.5 ತಿಂಗಳು ಪೇಮೆಂಟ್ ಹೋಲ್ಡ್ ಮಾಡಿದ್ದಾರೆ. ಹುಡುಗರನ್ನ ಈಗ ಏಕಾಏಕಿ ಅಟ್ಲೀಸ್ಟ್ ಆಗಲಿ ಸರ್ 14ರಿಂದ 15 ವರ್ಷ ಕೆಲಸ ಮಾಡ್ರಿ. ಇವತ್ತು 45ರಿಂದ 50 ವರ್ಷ ವಯಸ್ಸು, 55 ವರ್ಷ ವಯಸ್ಸಿರೋರು ಇದ್ದಾರೆ, ಕೆಲಸಕ್ಕೆ ಬಂದಿದ್ದಾರೆ. ಇವರೆಲ್ಲರೂ ಇರಬೇಕಾದ್ರೆ ಅವ್ರನ್ನ ಏಕಾಏಕಿನಲ್ಲಿ 1 ತಿಂಗಳು ನೋಟಿಸ್ ಕೊಟ್ಟು, ಇಲ್ಲ ನೀವು 1 ತಿಂಗಳೊಳಗಡೆ ಈಗ 17ನೇ ತಾರೀಕು ಫೆಬ್ರವರಿಗೆ ಬಂದಾಗ ನೆಕ್ಸ್ಟ್ ಮಂತು ನೋಡಪ್ಪ ಹಿಂಗೆ ಬಂದಿದೆ, ಮಾರ್ಚ್ 17ರಿಂದ ನೀವು ಕೆಲಸಕ್ಕೆ ಬೇಡ ಅಂತ 1 ಮಂತ್ ಮುಂಚೆ ಹೇಳಿದರೆ ಅಟ್ಲೀಸ್ಟ್ ಎಲ್ಲರೂ ಒಂದು ಜೀವನ ಕಟ್ಕೊಂಡವ್ರು ಅವರು. ಈಗ ಇದ್ದಕ್ಕಿದ್ದಂಗೆ ಅವ್ರನ್ನ ಏನು ಮಾಡ್ರು, ಇವ್ರದ್ದೆಲ್ಲ ಕೆಲಸ ಮುಗಿಸ್ಕೊಂಡ್ರು. ಈಗ ಇದ್ದಕ್ಕಿದ್ದಂಗೆ ಹೊರಗಡೆ ಹಾಕಿದ್ದಾರೆ. 2.5 ತಿಂಗಳು ಸಂಬಳನೂ ಕೊಟ್ಟಿಲ್ಲ. ಇಲ್ಲಿಗೆ 2.5 ತಿಂಗಳು ಬಾಕಿ ಇದೆ ಅಂತ ಇವತ್ತು ಜಿಲ್ಲಾಧಿಕಾರಿಗಳು ಭೇಟಿ ಮಾಡೋಕ್ಕೆ ಅಂತ ಜಿಲ್ಲಾ ಪಂಚಾಯತ್ ಆಫೀಸ್ ಹತ್ರ ಹೋಗಿದ್ದಾರೆ, ಎಲ್ಲರೂ ಹೋಗಿದ್ರು. ಬಟ್ 94 ಜನ ಏನು ಇವಾಗ ಕೆಲಸದಿಂದ ತೆಗೆದಾಕಿದ್ದಾರೆ, ಅವ್ರ ಬೇಡಿಕೆ ಏನಿದೆ ಸರ್? ಸರ್ ಅವ್ರ ಬೇಡಿಕೆ ಏನಿಲ್ಲ. ನಾನು ಇನ್ನೂ ಒಂದು ಸರಿ ಜಿಲ್ಲಾಧಿಕಾರಿಗಳು ನಾನು ಮಾತಾಡಿದೆ. ಯಾಕೆಂದರೆ ಮಾನವೀಯತೆ ನೆಲೆಗಟ್ಟಲ್ಲಿ ನಾವೆಲ್ಲ ಹೋಗ್ಬೇಕಾಗುತ್ತೆ. ಈಗ ಅವ್ರನ್ನ ಸರ್ ಈಗ ಏನಾಗಿದೆ, ಇಲ್ಲಿ ಎಲ್ಲ ಖಾತೆ ಗೀತೆ ಎಲ್ಲನೂ ಖಾತೆ
ಮಾಡೋದು ಬೇರೆ ಬೇರೆ ಎಲ್ಲನೂ ಏನು ಮಾಡೋದು ಹಸ್ತಾಂತರ ಮಾಡಿಬಿಟ್ರು ಸಕ್ಷಮ ಪ್ರಾಧಿಕಾರಗಳಿಗೆ ಖಾತೆ ಮಾಡೋದ್ರಿಂದ ಕಂದಾಯ ನಿಗದಿ ಮಾಡಿಸೋದು ಎಲ್ಲನೂ ಹಸ್ತಾಂತರ ಮಾಡಿದಾರಲ್ಲ ಸರ್. ಈಗ ಊಟಗಳಿ ನಗರಸಭೆ, ರಮ್ಮನಹಳ್ಳಿ ಪಟ್ಟಣ ಪಂಚಾಯತಿ, ಶ್ರೀರಾಮ್ಪುರ ಪಟ್ಟಣ ಪಂಚಾಯತಿ, ಮತ್ತು ಮೊಸಮೈ ನಗರ, ಮತ್ತು ಇದೇ ಥರ ಕಡ್ಕೊಳ ಎಲ್ಲ ಪಂಚಾಯತಿಗಳಿಗೂ ಪಟ್ಟಣ ಪಂಚಾಯತಿಗಳಿಗೂ ಹಸ್ತಾಂತರ ಮಾಡಿದಾರಲ್ಲ ಸರ್. ಈಗ ಅಲ್ಲಿ ವರ್ಕೌಟ್ ಜಾಸ್ತಿ ಆಗಿದೆ ಅಲ್ವಾ. ಈ ಊಟಗಳಿ ನಗರಸಭೆ ಎಲ್ಲರೂ ವಿಜಯನಗರ ಫೋರ್ತ್ ಸ್ಟೇಜು ಎಲ್ಲನೂ ಹಸ್ತಾಂತರ ಮಾಡಿರೋದನ್ನ ಇಲ್ಲಿರೋದು ಎಲ್ಲದೂ ಖಾತೆ ಕೆಲಸ ಅಲ್ಲಿ ಸ್ಟಾರ್ಟ್ ಆಗಿದೆ. ಅಲ್ಲಿನೂ ಸಹ ಮ್ಯಾನ್ ಪವರ್ ಕಡಿಮೆ ಇದೆ. ನಾನೇನು ಹೇಳಿದ ಜಿಲ್ಲಾಧಿಕಾರಿಗಳು ನಾನೇನು ಹೇಳ್ತಾ ಇದ್ದೀನಿ ನಾನೇ ಕೇಳಿದ್ದೇನೆ ಅಂದರೆ ಇವ್ರನ್ನ ಯಾರು ಇಲ್ಲಿಂದ ಇವ್ರನ್ನ ಹೊರಗಡೆ ಆಗ್ತಾ ಇದ್ರು ಸರ್. ಇವ್ರಿಗೂ ಅನುಭವ ಇದೆ ಅಲ್ವಾ ಸರ್. ಈಗ ಎಲ್ಲೋದ್ರೂ ಬೇರೆ ಕಡೆ ಇವರು 45-50 ವರ್ಷ ಕ್ರಾಸ್ ಆಗಿರೋರು ಯಾರು ಕೆಲಸ ಸಿಗಲ್ಲ ಅಲ್ವಾ ಸರ್. ಮಾನವೀಯತೆ ನೆಲೆಗಟ್ಟಿನಲ್ಲಿ ಅಲ್ಲಿಗೆ ಊಟಗಳಿ ನಗರಸಭೆ ಬೇಕಾದರೆ ಅಲ್ಲಿಗೆ ಎಷ್ಟು 2 ಜನ ಬೇಕೋ 3 ಜನ ಬೇಕೋ ಆ ಸರೌಂಡಿಂಗಲ್ಲಿ ಬರೋಂಥದ್ದು ಯಾರು ಎಲಿಜಿಬಲ್ ಇದ್ದಾರೆ ಕೆಲಸ ಮಾಡೋರಿದ್ದಾರೆ ಅಂಥವ್ರನ್ನ ಅಲ್ಲಿಗೆ ಸರ್ಕಾರಕ್ಕೊಂದು ಪ್ರಸ್ತಾವನೆ ಕಳಿಸ್ಬಿಟ್ಟು ಅಂಥವ್ರನ್ನ ಅಲ್ಲಿಗೆ ಕಳಿಸ್ಬಿಟ್ಟು ಅವಾಗ ಏನಾಗುತ್ತೆ ಅಟ್ಲೀಸ್ಟ್ ಇಲ್ಲಿ ಸಮಸ್ಯೆನೂ ಬಗೆಹರಿತದೆ, ಅಲ್ಲಿ ಕೆಲಸನೂ ಸಹ ನಿಗಮ, ಅಲ್ಲಿ ಪೇಮೆಂಟ್ ಏನಾಗುತ್ತೆ ಸರ್ಕಾರಕ್ಕೆ ಸರ್ಕಾರ ಒಂದು ಆದೇಶ ಮಾಡಿದರೆ ಅಲ್ಲಿ ಇವ್ರು ಏನು ಮಾಡ್ತಾರೆ ಊಟಗಳಿ ಪಂಚಾಯತಿಯವರು ರಮ್ಮನಹಳ್ಳಿ ಪಟ್ಟಣ ಪಂಚಾಯತ್ ಅವ್ರು ಪೇಮೆಂಟ್ ಕೊಟ್ಕೋತಾರೆ. ಈಗ ಆಲ್ರೆಡಿ ಈಗ ಏನಾಗುತ್ತೆ ಅಂದರೆ ಅಲ್ಲಿ ನೀರು ಗಂಟೆಗಳಿದ್ರು ವಿಜಯನಗರ 4ನೇ ಹಂತದಲ್ಲಿ ವಿಜಯನಗರ 4 ಹಂತದ ಬಡಾವಣೆಗೆ ಈ ಮೂಡಾ ಪ್ರಾಧಿಕಾರದಿಂದ ನೀರು ಗಂಟೆಗಳು ನೇಮಕ ಮಾಡಿಕೊಂಡು ನೀರು ಬಿಡೋಕ್ಕೆ ಅಂತ ಅವ್ರೀಗ ಒಂದಷ್ಟು ಜನ ಇದ್ದವ್ರನ್ನೆಲ್ಲ ಏನು ಮಾಡಿದ್ರು ಅಲ್ಲಿ ಕೊಟ್ಬಿಟ್ರು. ಈಗ ಯಾರಿಗೆ ಊಟಗಳಿ ನಗರಸಭೆಗೆ ಅದೇ ಥರ ಇವ್ರನ್ನೂ ಅಲ್ಲಿ ಕೊಟ್ಟರೆ ಅಟ್ಲೀಸ್ಟ್ ಅಲ್ಲಿ ಏನಾಗುತ್ತೆ ಸ್ಯಾಲ್ರಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಇವರು ಬದುಕು ಕಟ್ಕೊಂಡಂಗೆ ಆಗುತ್ತೆ. ಇವರು 14-15 ವರ್ಷದಿಂದ ಇವರು ಪ್ರಾಧಿಕಾರ ಕೆಲಸ ಮಾಡಿ ಕೆಲವು ಕೆಟ್ಟ ಕೆಲಸ ಮಾಡಿರ್ಬೋದು, ಒಳ್ಳೆ ಕೆಲಸ ಮಾಡ್ರು. ಒಳ್ಳೆಯವ್ರು ಯಾರಿದ್ದಾರೆ, ಯಾರು ಎಲಿಜಿಬಲ್ ಇದ್ದಾರೆ, ಕೆಲಸ ಬರ್ತಿದೆ ಅವರಿಗೆ ಅಂಥವ್ರನ್ನ ಸೆಲೆಕ್ಟ್ ಮಾಡೋದು ಕಳಿಸಿ ಅಂತ ನನ್ನ ಒಂದು ವಿನಂತಿ. ಹೀಗಾಗಿ ಇಲ್ಲಿವರೆಗೂ ಸಹ ಯಾರು ಈ ಪ್ರಕರಣದಲ್ಲಿ ಯಾರು 2018ರಿಂದ ಯಾರು ಸರ್ಕಾರದ ಆದೇಶ ಉಲ್ಲಂಘನೆ ಮಾಡಿರೋ ಕಾರ್ಯದರ್ಶಿ ಇರ್ಬೋದು, ಕಮಿಷನರ್ ಇರ್ಬೋದು, ಮತ್ತು ಅಕೌಂಟ್ಸ್ ಅವ್ರು ಇರ್ಬೋದು, ತಪ್ಪಿತಸ್ಥರು ಯಾರೇ ಇದ್ರು ಎಲೆಕ್ಟ್ರಿಕಲ್ ಸೆಕ್ಷನ್ ಅವ್ರ ವಿರುದ್ಧ ಕ್ರಮ ಆಗಬೇಕು. ಅವರ ಏನು ಇಲ್ಲಿವರೆಗೂ ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಆಗಿದೆ ಅವ್ರ ಸ್ಯಾಲ್ರಿಯಿಂದ ವಸೂಲಿ ಆಗಬೇಕು ಅನ್ನೋದು ನನ್ನ ಮಾತು. ಇವರಿಗೆ ಒಂದು ನ್ಯಾಯ ಸಿಕ್ಕಬೇಕು. ಯಾಕೆ ಸಿಬ್ಬಂದಿಗಳಿಗೆ ಇಲ್ಲಿವರೆಗೂ ಕೆಲಸ ಮಾಡಿಕೊಟ್ಟಿದ್ದಾರೆ, ಆಯೋಗದ ಅದು ಲೋಕಾಯುಕ್ತದ ಎಲ್ಲ ಕೆಲಸಗಳು ಮಾಡಿಕೊಟ್ರಿಂದ ಅವ್ರಿಗೇನಾದ್ರು ಒಂದು ಬದುಕು ಕಟ್ಕೊಡಿ ಅನ್ನೋದು ನನ್ನ ವಿನಂತಿ. ಥ್ಯಾಂಕ್ ಯು.